ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಸೋಷಿಯಲ್ ಮೀಡಿಯಾ ಬ್ಯಾನ್ ವಿರುದ್ಧ ಯುವಕರು ರೊಚ್ಚಿಗೆದ್ದಿದ್ದಾರೆ. ಕಠ್ಮಂಡುವಿನ ರಸ್ತೆಗೆ ಇಳಿದಿರುವ ಯುವ ಪೀಳಿಗೆ ಸರ್ಕಾರದ ವಿರುದ್ಧ ರೋಷಾವೇಶ ವ್ಯಕ್ತಪಡಿಸುತ್ತಿದೆ. ಜನರಲ್ ಝಡ್ ಕ್ರಾಂತಿ ಮೂಲಕ ರಣಕಹಳೆಯನ್ನು ಮೊಳಗಿಸಿದೆ. ಹೊತ್ತಿ ಉರಿಯುತ್ತಿರುವ ನೇಪಾಳ ಸಂಸತ್ನ ದ್ವಾರ, ಧಗಧಗಿಸುತ್ತಿರುವಂತಹ ವಾಹನಗಳ ಮೇಲೆ ನಿಂತು ಘೋಷಣೆ, ಬ್ಯಾರಿಕೇಡ್ ತಳ್ಳಿ ರೋಷಾಗ್ನಿ. ಕಠ್ಮಂಡುವಿನ ರಸ್ತೆಗಳಲ್ಲಿ ಪ್ರತಿಭಟನಾ ರ್ಯಾಲಿ, ಪ್ರತಿಭಟನಾಕಾರರನ್ನ ಚದುರಿಸಲು ಪೊಲೀಸರ ಫೈರಿಂಗ್, ಬಸ್ ಸುತ್ತುವರಿದು ಗುಂಡಿನ ಸುರಿಮಳೆ. ಸೋಷಿಯಲ್ ಮೀಡಿಯಾ ಬ್ಯಾನ್ ವಿರುದ್ಧ ಸಂಗ್ರಾಮ, ಮೋದಿ ಸರ್ಕಾರದ ವಿರುದ್ಧ ಕಿಚ್ಚು, 14ಕ್ಕೂ ಹೆಚ್ಚು ಮಂದಿ ಸಾವು. ನೇಪಾಳದಲ್ಲಿ ಸೋಷಿಯಲ್ ಮೀಡಿಯಾ ಬ್ಯಾನ್ ವಿರುದ್ಧ ಸಾವಿರಾರು ಯುವಕರು ರೊಚ್ಚಿಗೆದ್ದಿದ್ದಾರೆ. ರಾಜಧಾನಿ ಕಠ್ಮಂಡು ನಗರದ ರಸ್ತೆಗಳಲ್ಲಿ ರೊಚ್ಚಿಗೆದ್ದು ಯುವಪಡೆ ಸಿಡಿದೆದ್ದಿದೆ. ಶ್ರೀಲಂಕಾ, ಬಾಂಗ್ಲಾದೇಶ ಮಾದರಿಯಲ್ಲಿ ನೇಪಾಳದಲ್ಲೂ ಕೂಡ ಯುವಕರು ದಂಗೆ ಎದ್ದಿದ್ದಾರೆ. ಓಲಿ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ನೇಪಾಳದಲ್ಲಿ ಫೇಸ್ಬುಕ್, ಎಕ್ಸ್, ಯೂಟ್ಯೂಬ್ ನಿಷೇಧಕ್ಕೆ ಯುವಕರು ಬೀದಿಗಿಳಿದಿದ್ದಾರೆ. ವಾಹನಗಳಿಗೆ ಬೆಂಕಿಯಿಟ್ಟು ಆಕ್ರೋಶವನ್ನ ಹೊರಹಾಕಿದ ಯುವಕರು ಬ್ಯಾರಿಕೇಡ್ ಹತ್ತಿ ಘೋಷಣೆ ಕೂಗಿದ್ದಾರೆ. ಪೊಲೀಸರ ಜೊತೆ ನೂಕಾಟ, ತಳ್ಳಾಟ ನಡೆಸಿದ್ದಾರೆ. ಯುವಕರ ಮೇಲೆ ಓಲಿ ಸರ್ಕಾರ ಸುರಿದ ಗುಂಡಿನ ಮಳೆಯಲ್ಲಿ 14ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. 80ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿವೆ. ನೇಪಾಳ ಸಂಸತ್ ಭವನ ಆವರಣಕ್ಕೆ ನುಗ್ಗಿ ಹೈಡ್ರಾಮಾ ಮಾಡಿದ್ದಾರೆ. ಸಂಸತ್ ಭವನದ ದ್ವಾರಕ್ಕೆ ಬೆಂಕಿ ಹಚ್ಚಿದ್ದಾರೆ. ಯುವಕರ ಹೋರಾಟ ಹತ್ತಿಕ್ಕಲು ಸೇನೆಯನ್ನ ಅಖಾಡಕ್ಕೆ ಇಳಿಸಲಾಗಿದೆ. ಪರಿಸ್ಥಿತಿ ನಿಯಂತ್ರಣಕ್ಕೆ ಓಲಿ ಸರ್ಕಾರ ಹರಸಾಹಸ ಪಡ್ತಾ ಇದೆ. ಸೋಷಿಯಲ್ ಮೀಡಿಯಾ ಬ್ಯಾನ್ ವಿರುದ್ಧ ಹೋರಾಟದಲ್ಲಿ 30 ವರ್ಷ ಒಳಗಿನ ಯುವಕರೇ ಹೆಚ್ಚು ಭಾಗಿಯಾಗಿದ್ದಾರೆ. ಸರ್ಕಾರದ ಭ್ರಷ್ಟಾಚಾರ, ನಿರುದ್ಯೋಗ, ಎಡಪಂಥೀಯ ಸರ್ಕಾರದ ನೀತಿಗಳಿಂದ ಯುವಕರು ಬೇಸರಗೊಂಡಿದ್ದಾರೆ. ಯುವ ಪೀಳಿಗೆಯ ಜೀವನದ ಪ್ರಮುಖ ಭಾಗವಾದ ಸೋಷಿಯಲ್ ಮೀಡಿಯಾವನ್ನ ನಿಷೇಧಿಸಿದ ಸರ್ಕಾರದ ವಿರುದ್ಧ ಜನರು, ಅದರಲ್ಲೂ 13 ರಿಂದ 28 ವರ್ಷ ವಯಸ್ಸಿನವರು ಜನರಲ್ ಝಡ್ ಕ್ರಾಂತಿ ಎನ್ನುತ್ತಾ ಚಳುವಳಿ ಮುನ್ನಡೆಸಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಸೋಷಿಯಲ್ ಮೀಡಿಯಾ ಬ್ಯಾನ್ ವಿರುದ್ಧ ಯುವಕರು ರೊಚ್ಚಿಗೆದ್ದಿದ್ದಾರೆ. ಕಠ್ಮಂಡುವಿನ ರಸ್ತೆಗೆ ಇಳಿದಿರುವ ಯುವ ಪೀಳಿಗೆ ಸರ್ಕಾರದ ವಿರುದ್ಧ ರೋಷಾವೇಶ ವ್ಯಕ್ತಪಡಿಸುತ್ತಿದೆ. ಜನರಲ್ ಝಡ್ ಕ್ರಾಂತಿ ಮೂಲಕ ರಣಕಹಳೆಯನ್ನು ಮೊಳಗಿಸಿದೆ. ಹೊತ್ತಿ ಉರಿಯುತ್ತಿರುವ ನೇಪಾಳ ಸಂಸತ್ನ ದ್ವಾರ, ಧಗಧಗಿಸುತ್ತಿರುವಂತಹ ವಾಹನಗಳ ಮೇಲೆ ನಿಂತು ಘೋಷಣೆ, ಬ್ಯಾರಿಕೇಡ್ ತಳ್ಳಿ ರೋಷಾಗ್ನಿ. ಕಠ್ಮಂಡುವಿನ ರಸ್ತೆಗಳಲ್ಲಿ ಪ್ರತಿಭಟನಾ ರ್ಯಾಲಿ, ಪ್ರತಿಭಟನಾಕಾರರನ್ನ ಚದುರಿಸಲು ಪೊಲೀಸರ ಫೈರಿಂಗ್, ಬಸ್ ಸುತ್ತುವರಿದು ಗುಂಡಿನ ಸುರಿಮಳೆ. ಸೋಷಿಯಲ್ ಮೀಡಿಯಾ ಬ್ಯಾನ್ ವಿರುದ್ಧ ಸಂಗ್ರಾಮ, ಓಲಿ ಸರ್ಕಾರದ ವಿರುದ್ಧ ಕಿಚ್ಚು, 14ಕ್ಕೂ ಹೆಚ್ಚು ಮಂದಿ ಸಾವು. ನೇಪಾಳದಲ್ಲಿ ಸೋಷಿಯಲ್ ಮೀಡಿಯಾ ಬ್ಯಾನ್ ವಿರುದ್ಧ ಸಾವಿರಾರು ಯುವಕರು ರೊಚ್ಚಿಗೆದ್ದಿದ್ದಾರೆ. ರಾಜಧಾನಿ ಕಠ್ಮಂಡು ನಗರದ ರಸ್ತೆಗಳಲ್ಲಿ ರೊಚ್ಚಿಗೆದ್ದು ಯುವಪಡೆ ಸಿಡಿದೆದ್ದಿದೆ. ಶ್ರೀಲಂಕಾ, ಬಾಂಗ್ಲಾದೇಶ ಮಾದರಿಯಲ್ಲಿ ನೇಪಾಳದಲ್ಲೂ ಕೂಡ ಯುವಕರು ದಂಗೆ ಎದ್ದಿದ್ದಾರೆ. ಓಲಿ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ನೇಪಾಳದಲ್ಲಿ ಫೇಸ್ಬುಕ್, ಎಕ್ಸ್, ಯೂಟ್ಯೂಬ್ ನಿಷೇಧಕ್ಕೆ ಯುವಕರು ಬೀದಿಗಿಳಿದಿದ್ದಾರೆ. ವಾಹನಗಳಿಗೆ ಬೆಂಕಿಯಿಟ್ಟು ಆಕ್ರೋಶವನ್ನ ಹೊರಹಾಕಿದ ಯುವಕರು ಬ್ಯಾರಿಕೇಡ್ ಹತ್ತಿ ಘೋಷಣೆ ಕೂಗಿದ್ದಾರೆ. ಪೊಲೀಸರ ಜೊತೆ ನೂಕಾಟ, ತಳ್ಳಾಟ ನಡೆಸಿದ್ದಾರೆ. ಯುವಕರ ಮೇಲೆ ಓಲಿ ಸರ್ಕಾರ ಸುರಿದ ಗುಂಡಿನ ಮಳೆಯಲ್ಲಿ 14ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. 80ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿವೆ.
ನೇಪಾಳ ಸಂಸತ್ ಭವನ ಆವರಣಕ್ಕೆ ನುಗ್ಗಿ ಹೈಡ್ರಾಮಾ ಮಾಡಿದ್ದಾರೆ. ಸಂಸತ್ ಭವನದ ದ್ವಾರಕ್ಕೆ ಬೆಂಕಿ ಹಚ್ಚಿದ್ದಾರೆ. ಯುವಕರ ಹೋರಾಟ ಹತ್ತಿಕ್ಕಲು ಸೇನೆಯನ್ನ ಅಖಾಡಕ್ಕೆ ಇಳಿಸಲಾಗಿದೆ. ಪರಿಸ್ಥಿತಿ ನಿಯಂತ್ರಣಕ್ಕೆ ಪೊಲೀಸ್ ಸರ್ಕಾರ ಹರಸಾಹಸ ಪಡ್ತಾ ಇದೆ. ಸೋಷಿಯಲ್ ಮೀಡಿಯಾ ಬ್ಯಾನ್ ವಿರುದ್ಧ ಹೋರಾಟದಲ್ಲಿ 30 ವರ್ಷ ಒಳಗಿನ ಯುವಕರೇ ಹೆಚ್ಚು ಭಾಗಿಯಾಗಿದ್ದಾರೆ. ಸರ್ಕಾರದ ಭ್ರಷ್ಟಾಚಾರ, ನಿರುದ್ಯೋಗ, ಎಡಪಂಥೀಯ ಸರ್ಕಾರದ ನೀತಿಗಳಿಂದ ಯುವಕರು ಬೇಸರಗೊಂಡಿದ್ದಾರೆ. ಯುವ ಪೀಳಿಗೆಯ ಜೀವನದ ಪ್ರಮುಖ ಭಾಗವಾದ ಸೋಷಿಯಲ್ ಮೀಡಿಯಾವನ್ನ ನಿಷೇಧಿಸಿದ ಸರ್ಕಾರದ ವಿರುದ್ಧ ಜನರು, ಅದರಲ್ಲೂ 13 ರಿಂದ 28 ವರ್ಷ ವಯಸ್ಸಿನವರು ಜನರಲ್ ಝಡ್ ಕ್ರಾಂತಿ ಎನ್ನುತ್ತಾ ಚಳುವಳಿ ಮುನ್ನಡೆಸಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಸೋಷಿಯಲ್ ಮೀಡಿಯಾ ಬ್ಯಾನ್ ವಿರುದ್ಧ ಯುವಕರು ರೊಚ್ಚಿಗೆದ್ದಿದ್ದಾರೆ. ಕಠ್ಮಂಡುವಿನ ರಸ್ತೆಗೆ ಇಳಿದಿರುವ ಯುವ ಪೀಳಿಗೆ ಸರ್ಕಾರದ ವಿರುದ್ಧ ರೋಷಾವೇಶ ವ್ಯಕ್ತಪಡಿಸುತ್ತಿದೆ. ಜನರಲ್ ಝಡ್ ಕ್ರಾಂತಿ ಮೂಲಕ ರಣಕಹಳೆಯನ್ನು ಮೊಳಗಿಸಿದೆ. ಹೊತ್ತಿ ಉರಿಯುತ್ತಿರುವ ನೇಪಾಳ ಸಂಸತ್ನ ದ್ವಾರ, ಧಗಧಗಿಸುತ್ತಿರುವಂತಹ ವಾಹನಗಳ ಮೇಲೆ ನಿಂತು ಘೋಷಣೆ, ಬ್ಯಾರಿಕೇಡ್ ತಳ್ಳಿ ರೋಷಾಗ್ನಿ. ಕಠ್ಮಂಡುವಿನ ರಸ್ತೆಗಳಲ್ಲಿ ಪ್ರತಿಭಟನಾ ರ್ಯಾಲಿ, ಪ್ರತಿಭಟನಾಕಾರರನ್ನ ಚದುರಿಸಲು ಪೊಲೀಸರ ಫೈರಿಂಗ್, ಬಸ್ ಸುತ್ತುವರಿದು ಗುಂಡಿನ ಸುರಿಮಳೆ. ಸೋಷಿಯಲ್ ಮೀಡಿಯಾ ಬ್ಯಾನ್ ವಿರುದ್ಧ ಸಂಗ್ರಾಮ. ಪೊಲೀಸ್ ಸರ್ಕಾರದ ವಿರುದ್ಧ ಕೆಚ್ಚು, 14ಕ್ಕೂ ಹೆಚ್ಚು ಮಂದಿ ಸಾವು. ನೇಪಾಳದಲ್ಲಿ ಸೋಷಿಯಲ್ ಮೀಡಿಯಾ ಬ್ಯಾನ್ ವಿರುದ್ಧ ಸಾವಿರಾರು ಯುವಕರು ರೊಚ್ಚಿಗೆದ್ದಿದ್ದಾರೆ. ರಾಜಧಾನಿ ಕಠ್ಮಂಡು ನಗರದ ರಸ್ತೆಗಳಲ್ಲಿ ರೊಚ್ಚಿಗೆದ್ದು ಯುವಪಡೆ ಸಿಡಿದೆದ್ದಿದೆ. ಶ್ರೀಲಂಕಾ, ಬಾಂಗ್ಲಾದೇಶ ಮಾದರಿಯಲ್ಲಿ ನೇಪಾಳದಲ್ಲೂ ಕೂಡ ಯುವಕರು ದಂಗೆ ಎದ್ದಿದ್ದಾರೆ. ಪೊಲೀಸ್ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ನೇಪಾಳದಲ್ಲಿ ಫೇಸ್ಬುಕ್, ಎಕ್ಸ್, ಯೂಟ್ಯೂಬ್ ನಿಷೇಧಕ್ಕೆ ಯುವಕರು ಬೀದಿಗಿಳಿದಿದ್ದಾರೆ. ವಾಹನಗಳಿಗೆ ಬೆಂಕಿಯಿಟ್ಟು ಆಕ್ರೋಶವನ್ನ ಹೊರಹಾಕಿದ ಯುವಕರು ಬ್ಯಾರಿಕೇಡ್ ಹತ್ತಿ ಘೋಷಣೆ ಕೂಗಿದ್ದಾರೆ. ಪೊಲೀಸರ ಜೊತೆ ನೂಕಾಟ, ತಳ್ಳಾಟ ನಡೆಸಿದ್ದಾರೆ. ಯುವಕರ ಮೇಲೆ ಓಲಿ ಸರ್ಕಾರ ಸುರಿದ ಗುಂಡಿನ ಮಳೆಯಲ್ಲಿ 14ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. 80ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿವೆ. ನೇಪಾಳ ಸಂಸತ್ ಭವನ ಆವರಣಕ್ಕೆ ನುಗ್ಗಿ ಹೈಡ್ರಾಮಾ ಮಾಡಿದ್ದಾರೆ. ಸಂಸತ್ ಭವನದ ದ್ವಾರಕ್ಕೆ ಬೆಂಕಿ ಹಚ್ಚಿದ್ದಾರೆ. ಯುವಕರ ಹೋರಾಟ ಹತ್ತಿಕ್ಕಲು ಸೇನೆಯನ್ನ ಅಖಾಡಕ್ಕೆ ಇಳಿಸಲಾಗಿದೆ. ಪರಿಸ್ಥಿತಿ ನಿಯಂತ್ರಣಕ್ಕೆ ಪೊಲೀಸ್ ಸರ್ಕಾರ ಹರಸಾಹಸ ಪಡ್ತಾ ಇದೆ. ಸೋಷಿಯಲ್ ಮೀಡಿಯಾ ಬ್ಯಾನ್ ವಿರುದ್ಧ ಹೋರಾಟದಲ್ಲಿ 30 ವರ್ಷ ಒಳಗಿನ ಯುವಕರೇ ಹೆಚ್ಚು ಭಾಗಿಯಾಗಿದ್ದಾರೆ. ಸರ್ಕಾರದ ಭ್ರಷ್ಟಾಚಾರ, ನಿರುದ್ಯೋಗ, ಎಡಪಂಥೀಯ ಸರ್ಕಾರದ ನೀತಿಗಳಿಂದ ಯುವಕರು ಬೇಸರಗೊಂಡಿದ್ದಾರೆ. ಯುವ ಪೀಳಿಗೆಯ ಜೀವನದ ಪ್ರಮುಖ ಭಾಗವಾದ ಸೋಷಿಯಲ್ ಮೀಡಿಯಾವನ್ನ ನಿಷೇಧಿಸಿದ ಸರ್ಕಾರದ ವಿರುದ್ಧ ಜನರು, ಅದರಲ್ಲೂ 13 ರಿಂದ 28 ವರ್ಷ ವಯಸ್ಸಿನವರು ಜನರಲ್ ಝಡ್ ಕ್ರಾಂತಿ ಎನ್ನುತ್ತಾ ಚಳುವಳಿ ಮುನ್ನಡೆಸಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.